ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಪಾಪ ಪುಟ್ ಮೇಡಮ್ ಎಷ್ಟು ಹಚ್ಕೊಂಡಿದ್ದಾಳ ಅವ್ರಮ್ಮನ್ನ. ನಮ್ಮಮ್ಮನ್ ಕಿತ್ಕೊಂಡ ಹಾಗೆ ಅವ್ರಮ್ಮನ್ನು ಕಿತ್ಕೊಂಡು ಗರ್ಭಗುಡಿಲಿ ಕೂತಿದ್ದಾಳವಳು. ಬರೀ ಕಿತ್ಕೊಳ್ಳೋದೇ ಕೆಲ್ಸನೇನೋ. ನಾನು ನಮ್ಮಕ್ಕ ಸಿಗ್ತಾಳೆ ಅಂತ ಈ ಸಿಟಿಗೆ ಬಂದು ಇಷ್ಟು ದಿನ ಆಯ್ತು, ಅವಳು ಸಿಕ್ಕಿಲ್ಲ. ಅಯ್ಯೋ ನೀವಾ? ನಾನೇ ಗಾಬರಿಯಾಗಿ ಈ ಸ್ವಿಮ್ಮಿಂಗ್ ಪೂಲ್ನ ಎತ್ತಿ ನನ್ನ ಮೈ ಮೇಲೆ ಎಸ್ಬಿಡ್ಬೇಡ. ಮತ್ತೆ ಅಯ್ಯೋ ಬಾಸು, ಈಜ್ಕೊಳನ ಎತ್ತೋಕ್ಕಾಗತ್ತಾ? ಯಾರಿಗೆ ಗೊತ್ತು, ನೀನು ಮಾಡಿದ್ರು ಮಾಡ್ತೀಯ. ನಿನಗೆ ಈ ದೇವಿ ಗಿವಿ ಎಲ್ಲ ಫ್ರೆಂಡ್ಸ್ ತಾನೆ? ಅಯ್ಯೋ ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀವು ಬಂದಾಗ ನಾನು ದೇವಿಯವರೇ ಬಂದ್ರು ಅನ್ಕೊಂಡೆ. ಯಾಕಂದ್ರೆ ಇಷ್ಟೊತ್ತೆಲ್ಲ ಅವರೇ ಅಲ್ವಾ ಬರೋದು? ಹೌದೌದು, ಇದು ದೇವಿ ದೇವ ಬರೋ ಟೈಮೇ. ದುರ್ಗಾಮಯ್ಯಲ್ಲಿ ನಾಗವಲ್ಲಿ ಪ್ರವೇಶ. ಏನಂದ್ರೆ? ಏನಿಲ್ಲ. ಅಪ್ಪ ಏನಿದು ಇಷ್ಟು ತಣ್ಣಗಿದೆ? ನೀನ್ ನೋಡಿದ್ರೆ ಆರಾಮಾಗಿ ಕಾಲ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ಯಾ, ಒಳ್ಳೆ ಐಸ್ ಇದ್ದಂಗಿದೆ. ಏನು ಆಗಲ್ಲ ಬಸ್ಸು, ಹೆದರ್ಕೋಬೇಡಿ. ನೀವು ಆರಾಮಾಗಿ ನೀರಿಗೆ ಕಾಲ್ ಬಿಡಿ, ಸ್ವಲ್ಪ ಹೊತ್ತಷ್ಟೇ. ಆಮೇಲೆ ನೀರಿನ ಶಾಖ ನಿಮ್ ಕಾಲಿಗೆ ಹೊಂದ್ಕೊಳ್ಳುತ್ತೆ. ಇಸ್ ಇಟ್? ಲೆಟ್ ಮಿ ಟ್ರೈ. ತಣ್ಣಗಿದೆ. ಥ್ಯಾಂಕ್ಸ್ ಜಗಳಗಂಟಿ. ಥ್ಯಾಂಕ್ಸಾ? ಯಾಕೆ? ನಿಜ ಹೇಳ್ಬೇಕಂದ್ರೆ ಅಂಬಿಕಾ ಹೋದ್ಮೇಲೆ ಹಿತ ನನಗೆ ಕ್ಲೋಸ್ ಆಗ್ತಾ ಇರೋದು ನೀನು ಬಂದ್ಮೇಲೆ. ನೀನು ಬಂದ್ಮೇಲೆ ಅವ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನನಗೆ ತುಂಬ ಅವಕಾಶಗಳು ಸಿಗ್ತಾ ಇದೆ. ಓಹೋ, ಅದಕ್ಕ ಥ್ಯಾಂಕ್ಸ್ ಹೇಳಿದ್ದು? ಅಲ್ಲ, ಥ್ಯಾಂಕ್ಸ್ ಹೇಳೋದು ಹೇಳಿದ್ರಿ, ಅದ್ರ ಜೊತೆ ಜಗ್ಲು ಗಂಟಿ ಅಂತ ಯಾಕೆ ಸೇರಿಸಿದ್ದು? ಓ ಸಾರಿ, ಅದು ಅಭ್ಯಾಸ. ಏನು ಗೊತ್ತಾ, ಈ ಕೆಲವೊಂದ್ಸಲ ನನಗೆ ನಿನ್ನ ಹೆಸರೇ ನೆನಪರಲ್ಲ, ಆದರೆ ಈ ಜಗಳ ಗಂಟಿ, ಡೌರಾಣಿ ಇದೆಲ್ಲ ಚೆನ್ನಾಗಿ ನೆನಪಿರುತ್ತೆ. ಬಾಸು ಸುಮ್ಮನೆ ತಮಾಷೆ ಮಾಡಿದೆ. ದುರ್ಗಾ, ನೀನು ಊರಿಗೆ ಹೋಗಿದ್ಯಾ ಅಂತ ಗೊತ್ತಾಗಿ ಹಿತ ಸಫರ್ ಆಗಿದ್ದು ನೋಡಿ ನಾನು ತುಂಬ ಶಾಕ್ ಆದೆ. ಯಾಕೆಂದರೆ ಅಂಬಿಕಾ ಹೋದ್ಮೇಲೆ ಹಿತ ಯಾರನ್ನೂ ಅಷ್ಟೊಂದು ಹಚ್ಕೊಂಡಿರ್ಲಿಲ್ಲ. ಗೊತ್ತಾಯ್ತು ಬಾಸು. ನಾನು ಅಷ್ಟೇ. ಪುಟ್ ಮೇಡಮ್ನ ಇತ್ತೀಚೆಗೆ ನೋಡಿದ್ರು ನನ್ಗೆ ಅವಳ ಮೇಲೆ ತುಂಬಾ ಬಾಂಧವ್ಯ ಬೆಳ್ಬಿಟ್ಟಿದೆ ಗೊತ್ತಾ. ನನಗೂ ಅವಳ ಬಿಟ್ಟು ಹೋಗೋಕೆ ಮನ್ಸೇ ಇರ್ಲಿಲ್ಲ. ಮೋಸ್ಟ್ಲಿ ನಿಮ್ ಈ ಕನ್ಸರ್ನಿಂದಾನೇ ಅನ್ಸುತ್ತೆ ಅವಳಿಗೆ ಹತ್ರ ಆಗ್ತಾ ಇರೋದು. ನಿಮ್ಗೂ ಹತ್ರ ಆಗ್ತಾಳೆ ಬಾಸು, ಚಿಂತೆ ಮಾಡಬೇಡಿ. ನಾನು ಹಾಗೆ ಅಂದ್ಕೋತೀನಿ. ಹಿತ ಇನ್ನೇ ನನ್ನ ಹತ್ರ ಆಗ್ತಾ ಇದ್ದಾಳೆ ಅಂತ ಅನ್ಕೊಳ್ಬೇಕು ಅನ್ನೋಷ್ಟೊತ್ತಿಗೆ ಮತ್ತೆ ದೂರ ಆಗ್ಬಿಡ್ತಾಳೆ. ಅದ್ ಸಹಜ ಅಲ್ವಾ ಬಾಸು? ಅದಿನ್ನ ಪುಟ್ ಮನ್ಸು. ಮಕ್ಳಿಗೆ ಒಂದ್ 6-7 ವರ್ಷ ತುಂಬೋವರೆಗೂ ಅವ್ರ ಅಮ್ಮ ಬಿಟ್ಟು ಬೇರೆ ಪ್ರಪಂಚನೇ ಇರೋದಿಲ್ಲ. ಇವಾಗ ಮನೇಲಿ ಎಷ್ಟೇ ಜನ ಇರ್ಲಿ, ಆದ್ರೆ ಅಮ್ಮ ಮಕ್ಳಿಗೆ ತೋರ್ಸೋಷ್ಟು ಅಕ್ರೆ ಬೇರೆ ಯಾರು ಕೊಡೋದಕ್ ಆಗೋದಿಲ್ಲ. ಮಗು ಬೆಳಗ್ಗೆ ಎದ್ದು ಕಣ್ಬಿಟ್ಟು ಮಕ್ಳು ಕರಾಗ್ರೆ ವಸತೆ ಅಂತ ಹೇಳೋಕ್ಕೂ ಮುಂಚೆ ನೋಡೋದು ಅಮ್ಮನ್ ಮುಖಾನ. ರಾತ್ರಿ ಹನುಮಾನ್ ಚಾಲಿಸ ಹೇಳಿ ಮಲ್ಗೋಕ್ಕೂ ಮುಂಚೆ ನೋಡೋದು ಅಮ್ಮನ್ ಮುಖಾನೆ.